ಕಳಲಘಟ್ಟ ಗ್ರಾಮ ಪಂಚಾಯಿತಿಗೆ ಕೋಡಿಹಳ್ಳಿ ನರಸಿಂಹಮೂರ್ತಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡು ಹೋಬಳಿ ಕಳಲಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ್ದರು. ಆದ ಕಾರಣ ಕಳಲಘಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸೇರಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಕೋಡಿಹಳ್ಳಿ ನರಸಿಂಹಮೂರ್ತಿರವರನ್ನು ಅವಿರೋಧವಾಗಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ನಂತರ ನೂತನ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಅವರಿಗೆ ಅವರ ಹಿತೈಷಿಗಳು, ಸ್ನೇಹಿತರು, ಕುಟುಂಬ ವರ್ಗದವರು, ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳಲಘಟ್ಟ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತೇನೆ. ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನ ಆಯ್ಕೆ ಆಗೋಕ್ಕೆ ನಮ್ಮ ಕ್ಷೇತ್ರ ಶಾಸಕರು, ಅವ್ರ ಸಹಕಾರ ಮತ್ತು ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಎಂಟೈರ್ ನಮ್ಮ ಪಂಚಾಯಿತಿ ಸದಸ್ಯರು, ನಮ್ಮ ಉಪಾಧ್ಯಕ್ಷರು ಸ್ಥಾನ ಖಾಲಿ ಮಾಡಿಕೊಟ್ರು ನಮಗೋಸ್ಕರ. ಅವ್ರಿಗೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಸೇರಿ ನಮ್ಮನ್ನು ಇವತ್ತು ಉಪಾಧ್ಯಕ್ಷ ಸ್ಥಾನ ಮಾಡೋರು. ಅವರೆಲ್ಲರಿಗೂ ಪೂರ್ವಕ ಗೌರವವನ್ನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಶಾಸಕರು ಹೆಚ್ಚಿಂದ ಹಾಗೆ ನಮ್ಮ ಕಳಲಘಟ್ಟ ಪಂಚಾಯತಿಗೆ ಈಗಾಗಲೇ 3 ಕೋಟಿಯಷ್ಟು ಅನುದಾನವನ್ನು ಕೊಟ್ಟವ್ರೆ. ಈಗೂ ಹೆಚ್ಚಿನದಾಗಿ ಇನ್ನೂ ಒಂದು 4 ಕೋಟಿಯಿಂದ 5 ಕೋಟಿ ಅನುದಾನನ ಹೆಚ್ಚುವರಿಯಾಗಿ ಆಕ್ಷನ್ ಪ್ಲಾನ್ ರೆಡಿ ಮಾಡವ್ರೆ. ಅವ್ರ ಸಹಕಾರ, ನಮ್ಮ ಸದಸ್ಯರ ಸಹಕಾರ ಎಲ್ಲರ ಕಡೆಯಿಂದನೂ ಇನ್ನೂ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿನ ಒಟ್ಟಿಗೆ ತಗೊಂಡೋಗಿ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ. ಏನಿವತ್ತು ಕಳಲಘಟ್ಟ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷದ ಚುನಾವಣೆ ನಡಿಬೇಕಿತ್ತು. ಆ ಚುನಾವಣೆಯಲ್ಲಿ ಇವತ್ತು ನಡೆದಿದೆ ಮತ್ತು ನಮ್ಮ ನರಸಿಂಹಮೂರ್ತಣ್ಣ ವಿಜಯಶಾಲಿಯಾಗಿ ಅನ್ಅಪೋಸ್ಡ್ ಆಗಿ ಎಲೆಕ್ಟ್ ಆಗಿದ್ದಾರೆ ಎಲ್ಲ ಸದಸ್ಯರ ಸಹಕಾರದಿಂದ. ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಗಿರೀಶ್ ಅವರು ಹಾಲಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಮೂರ್ತಣ್ಣನ ಮಾಡೋದ್ರಲ್ಲಿ ತುಂಬ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಎಲ್ಲ ಸದಸ್ಯರುಗಳು ಸೇರಿ ಈ ಪಂಚಾಯತಿಲಿ ಇನ್ನೂ ಒಂದು 6 ತಿಂಗಳು ಅಧಿಕಾರ ಇದೆ. ಎಲ್ಲ ಗ್ರಾಮಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನಂತೂ ಆಶಿಸ್ತಾ, ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಚುರುಕಾಗಿದ್ದಾರೆ, ಕೆಲಸ ಮಾಡ್ತಾರೆ ಅಂತಲೂ ಕೂಡ ನಾನು ಭಾವಿಸಿ, ಇವತ್ತೇನು ಈ ಕಳಲಘಟ್ಟ ಗ್ರಾಮ ಪಂಚಾಯತಿ ನಮ್ಮ ಭಾಸ್ಕರ್ ಅವರು ಬಹುಮೂಲ ನಿರ್ದೇಶಕರು ಅವ್ರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಪಂಚಾಯತಿಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇದೇ ರೀತಿ ಶಾಸಕರು ಕೂಡ ಇವತ್ತೇನು ಈ ರಸ್ತೆ ವಿಚಾರ ಆಗ್ಬೋದು, ಇನ್ನೊಂದು ವಿಚಾರ ಆಗ್ಬೋದು, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಸಹಕಾರನ ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಂಡು ಈ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲ ಶ್ರಮಿಸಬೇಕು, ಎಲ್ಲ ಸದಸ್ಯರುಗಳು ಶ್ರಮಿಸಬೇಕು ಅಂತ ಹೇಳ್ತಾ, ನನಗೆ ಈ ಎಲೆಕ್ಷನಲ್ಲಿ ಮೂರ್ತಣ್ಣವರು ಉಪಾಧ್ಯಕ್ಷರಾಗಿ ಸಹಕಾರ ಮಾಡಿದ ಎಲ್ಲ ಸದಸ್ಯರುಗಳು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.